ಹಲೋ ಗೈಸ್, ಇವತ್ತು ನಾನು ಮಾಡುವಂಥ ರೆಸಿಪಿ ಹೆಸರು ಕಾಜು ಮಸಾಲ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕಾಜು, ಒಂದು ಟೊಮೆಟೊ, ಒಂದು ಈರುಳ್ಳಿ, 2 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಇದು 2 ಏಲಕ್ಕಿ, 4 ಲವಂಗ, 4 ಕರಿಮೆಣಸು, ಕಾಳುಮೆಣಸು, ದಾಲ್ಚಿನ್ನಿ, ಹೂವು, ಒಂದು ಕಟ್ ಮಾಡಿದ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ, ಕೆಂಪು ಖಾರದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಎಣ್ಣೆ, ಬೇಕಾದಷ್ಟು ಎಣ್ಣೆ, ಹಾಗೂ ತುಪ್ಪ, ಹಾಗೂ ನೀರು. ಈಗ ಮಾಡೋಣ. ಈಗ ಮೊದಲು ಸ್ವಲ್ಪ ತುಪ್ಪನ ಹಾಕೋಬೇಕು. ಈಗ ನಾವು ಅಷ್ಟು ಕಾಜುವನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು, ತುಪ್ಪದಲ್ಲಿ ಹುರ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಈಗ ಗ್ಯಾಸ್ ಆಫ್ ಮಾಡಿ ಈ ಗ್ಯಾಸನ್ನು ಹಚ್ಕೋಬೇಕು. ಸ್ವಲ್ಪ ಕಾಜುವನ್ನು ಅರ್ಧ ಭಾಗದಷ್ಟು ಅಷ್ಟೇ ಹುರ್ಕೊಳ್ಬೇಕು. ನಾವು ಗಾರ್ನಿಶ್ ಹಾಕಿ ಕಟ್ ಮಾಡಿದ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗ ಇವೆಲ್ಲ ಮಸಾಲೆ ಪದಾರ್ಥಗಳು. ಹುರ್ಕೊಂಡ ಕಾಜುದಲ್ಲಿ ಅರ್ಧ ಭಾಗದಷ್ಟು ನಾವು ರುಬ್ಕೋಬೇಕು. ಸ್ವಲ್ಪ ರುಚಿಗೆ ಉಪ್ಪು, ಸ್ವಲ್ಪ ಜೀರಿಗೆ. ಈಗ ರುಬ್ಕೋಬೇಕು. ಈಗ ಮಸಾಲೆ ಎಲ್ಲವನ್ನು ರುಬ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕೊಂಡು ಬಾಣಲೆ ಇಟ್ಟು ಸ್ವಲ್ಪ ತುಪ್ಪ, ಸ್ವಲ್ಪ ಈರುಳ್ಳಿ, ಎಣ್ಣೆ ಕಾದ ಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ, ಸಿಡಿದ ಮೇಲೆ ಕಟ್ ಮಾಡಿದ ಈರುಳ್ಳಿ, ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಕೆಂಪು ಮೆಣಸಿನ ಪುಡಿ, ಸ್ವಲ್ಪ ಉಪ್ಪು, ರುಬ್ಕೊಂಡು ಮಸಾಲೆ ಎಲ್ಲ ಹಾಕಬೇಕು.
ಮಸಾಲೆ ಎಣ್ಣೆ ಬಿಡೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಗಟ್ಟಿಯಾಗಿ ತಳ ಹಿಡಿಯುತ್ತೆ. ಇದಕ್ಕೆ ನಾವು ರುಬ್ಕೊಂಡ ಜಾರ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಹಾಕಬೇಕು. ಈಗ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಕಸೂರಿ ಮೇಥಿ, ಕಾಜು, ಹುರಿದ ಕಾಜು. ಈಗ ಗ್ಯಾಸ್ ಆಫ್ ಮಾಡಿ, ಈಗ ಚೆನ್ನಾಗಿ ಬೈದೈತಿದು. ಈಗ ಗ್ಯಾಸ್ ಆಫ್ ಮಾಡಿ ಮೇಲೆ ಗಾರ್ನಿಷಿಂದ ಕೊತ್ತಂಬರಿ ಕಟ್ ಮಾಡಿ. ರುಚಿಯಾದ ಕಾಜು ಮಸಾಲ ರೆಡಿ ಟು ಈಟ್.